ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಇವಾಗ ಹೆಡ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ಹಸಿ ಇದೆ. ಇವತ್ತು ನಾನು ಟಾಪಿಕ್ ಏನು ಬಂದು ವ್ಲಾಗ್ ಬಂದು ಅಂತ ಅಂದರೆ ಗೆಟ್ ರೆಡಿ ವಿತ್ ಮೀ ಅಂತ. ಸೊ ಯಾವ್ದು ಔಟ್ಫಿಟ್ ಹಾಕೊಂತೀನಿ ಅಂತ ತೋರಿಸ್ತೀನಿ. ಸೊ ಆಚೆ ಹೋಗ್ತಾ ಇದ್ದೀನಿ. ಸೊ ನಾನು ನಿಮ್ಗೆ ರೆಡಿ ಆಗೋದು ಹೇಗೆ ಅಂತ ತೋರಿಸ್ತೀನಿ. ನಾನು ಹೇಗೆ ರೆಡಿ ಮಾಡ್ಕೊತೀನಿ ಅಂತ ನಾನು ತೋರಿಸ್ತೀನಿ. ಸೊ ಲೆಟ್ ಸ್ಟಾರ್ಟ್ ಅಲ್ವಾ. ಟುಡೇ ಔಟ್ಫಿಟ್ ಬಂದು ಗೌನ್. ತುಂಬ ಲೈಟ್ ವೇಟ್ ಇದೆ, ತುಂಬ ಸ್ಮೂತ್ ಇದೆ, ತುಂಬ ಚೆನ್ನಾಗಿದೆ. ಸೊ ಇದು ಆಮೇಲೆ ಹಾಕೊಂಡು ತೋರಿಸ್ತೀನಿ. ಇವಾಗ ಫಸ್ಟ್ ಗೆಟ್ ರೆಡಿ ವಿತ್ ಮೀ. ಇವಾಗ ನಾನು ಮಾಯ್ಶ್ಚರೈಸ್ ಅಪ್ಲೈ ಮಾಡ್ತೀನಿ. ಸೆರಾವಿದು ಆಲ್ರೆಡಿ ನಿಮ್ಗೆ ಗೊತ್ತು. ಈ ಸೆರಾವಿ ಬಗ್ಗೆ ಏನು ಹೇಳಬೇಕು ಅಂತಂದರೆ, ನಾನು ಅಮೆರಿಕದಲ್ಲಿ ಇರೋದ್ರಿಂದ ಸೊ ಸೆಟಾಫಿಲ್, ಸೆರಾವಿ, ಅವಿನೋ ಆ ಥರ ತುಂಬ ಯೂಸ್ ಮಾಡ್ತಾರೆ ಮಾಯ್ಶ್ಚರೈಸ್. ಬಟ್ ಇದು ತುಂಬ ಹೈಡ್ರೇಟ್ ಕೊಡುತ್ತೆ ಫೇಸ್ಗೆ. ಆ್ಯಂಡ್ ಚಿಕ್ಕ ಚಿಕ್ಕ ಪಿಂಪಲ್ಸ್ ಇದ್ರೂ ಸಹ ಇದು ಹೈಡ್ ಮಾಡುತ್ತೆ. ತುಂಬ ಚೆನ್ನಾಗಿದೆ. ಅಟ್ಲೀಸ್ಟ್ ಇದು 3 months ವರೆಗೂ ಯೂಸ್ ಮಾಡ್ಕೊತಾ ಬಂದರೆ ರಿಸಲ್ಟ್ ಪಕ್ಕಾ ಬರುತ್ತೆ. ಇದು ಸೆನ್ಸಿಟಿವ್ ಸ್ಕಿನ್ಗೆ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. 2 years ಆಯಿತು ನಾನು ಇಲ್ಲಿ ಬಂದು. ಸೊ 2 yearsಯಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಅವಿನೋದು ನಾನು ರಿವ್ಯೂ ಹೇಳ್ತೀನಿ, ಅದು ಸಹ ತುಂಬ ಚೆನ್ನಾಗಿದೆ. ಯಾರ್ಯಾರಿಗೆ ಬ್ಲ್ಯಾಕ್ ಪಿಂಪಲ್ ಆಗಿ ಬ್ಲ್ಯಾಕ್ ಆಗಿರುತ್ತೆ ಮಾರ್ಕ್, ಅವ್ರಿಗೆ ತುಂಬ ರಿಸಲ್ಟ್ ಬರುತ್ತೆ. ನೀವು ಟ್ರೈ ಮಾಡ್ಬೋದು. ಬಟ್ ನಾನು ಟ್ರೈ ಮಾಡಿ ನಿಮ್ಗೆ ಹೇಳ್ತಾ ಇರೋದು. ಸೊ ಟ್ರೈ ಮಾಡಿ. ಇಂಡಿಯಾದಲ್ಲೂ ಸಹ ಸಿಗುತ್ತೆ ಇದು. ಅಪೋಲೋ ಆ ಥರದ್ದೆಲ್ಲ ಮೆಡಿಕಲ್ ಶಾಪ್ಸ್ ಎಲ್ಲ ಸಿಗುತ್ತೆ. ಟ್ರೈ ಮಾಡಿ. ಲೆಟ್ ಸ್ಟಾರ್ಟ್. ಚೆನ್ನಾಗಿ ಮಾಯ್ಶ್ಚರ್ ಹಚ್ಕೊಂಡು ಸ್ಕಿನ್ನಿಗೆ ಹೈಡ್ರೇಟ್ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ, ಸ್ಮೂತ್ ಆಗುತ್ತೆ, ಲೋಷನ್ ಥರ ಇದೆ. ನಿಮಗೆ ತಿಕ್ಕಬೇಕು ಅಂದರೆ ಅದನ್ನು ಸಹ ಸಿಗುತ್ತೆ ಸೆರಾವಿಯಲ್ಲಿ. ಬಟ್ ನಾನು ಲೋಷನ್ ಅಪ್ಲೈ ಮಾಡ್ತಾ ಇದ್ದೀನಿ. ಬಿಕಾಸ್ ಲೋಷನ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂದರೆ ಸ್ಕಿನ್ ತುಂಬ ಹೈಡ್ರೇಟ್ ಆಗುತ್ತೆ, ಸಾಫ್ಟ್ ಅನಿಸುತ್ತೆ. ಒಬ್ಬೊಬ್ರು ಮಾಯ್ಶ್ಚರೈಸ್ ಕ್ರೀಮ್ ಅಪ್ಲೈ ಮಾಡ್ತಾರೆ. ಆ ಮಾಯ್ಶ್ಚರೈಸ್ ಕ್ರೀಮಲ್ಲಿ ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಅಂದರೆ ನಿಮ್ಮ ಫೇಸಲ್ಲಿ ಹೇಗೆ ಅನಿಸುತ್ತೆ ಆ ಥರ. ಓಕೆ, ನೆಕ್ಸ್ಟ್ ನಾನು ಆ್ಯಪಿಲ್ನ ಲೋಷನ್ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ನಮಗೆ ಡಾಕ್ಟರ್ ರೆಕಮೆಂಡ್ ಮಾಡಿದ್ದು. ಇದು ಮಾರ್ನಿಂಗ್ ಮತ್ತು ಈವ್ನಿಂಗ್ ಅಪ್ಲೈ ಮಾಡ್ಬೋದು. ತುಂಬ ಚೆನ್ನಾಗಿದೆ ಇದು. ಸೊ ಇದಕ್ಕೆ ಏನೇನು ಕೊಟ್ಟಿದ್ದಾರೆ ಅಂದರೆ ನಾನ್ ಕೊಮಡಾಮಿಜೆನಿಕ್ ಅಂತ ಕೊಟ್ಟಿದ್ದಾರೆ, ನಾನ್ ಗ್ರೇಸಿ, ಪ್ಯಾರಾಬಿನ್ ಫ್ರೀ ಇರೋದೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಎಷ್ಟು ರೂಪಿ ಅಂತ ಹೇಳಿದರೆ ಇಂಡಿಯಾದಲ್ಲಿ 525 rupees. ಕಾಸ್ಟ್ಲಿ ಇದೆ, ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಂಗ್ರೀಡಿಯೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಬಟ್ ನೀವು ಇನ್ಸ್ಟ್ರಕ್ಷನ್ಸ್ ಎಲ್ಲ ನೋಡಿಕೊಂಡು ನೀವು ಅಪ್ಲೈ ಮಾಡಿ. ನಿಮಗೆ ಫೇಸ್ಗೆ ಸೆಟ್ ಆದರೆ ಯೂಸ್ ಮಾಡಿ, ಇಲ್ಲಾಂತ ನೋಡರಿ. ಬಟ್ ಟ್ರೈ ಇಟ್. ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಹೈಡ್ರೇಟ್ ಕೊಡುತ್ತೆ. ಫೇಸ್ ತುಂಬ ಕ್ಲೀನ್ ಅನಿಸುತ್ತೆ. ನೀವು ಯಾವುದೇ ಮೇಕಪ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಸ್ಮೆಲ್ ಸಹ ಚೆನ್ನಾಗಿದೆ. ಏನಂದ್ರೆ ಕೆಲವರು ಮಾಯ್ಶ್ಚರೈಸ್ ಹಚ್ಕೊಳಲ್ಲ, ಫೇರ್ನಲ್ಲಿ ಹಚ್ಕೊಂತೀರ. ಫೇರ್ನಲ್ಲಿ ಹಚ್ಕೊಳಕ್ ಹೋಗ್ಬೇಡಿ, ಬಿಟ್ಬಿಡಿ. ಫೇರ್ನಲ್ಲಿ ಇವತ್ತಿಂದನೇ ಬಿಟ್ಬಿಡಿ. ಅದು ತುಂಬಾ ಕೆಮಿಕಲ್ ಹಾಕಿರ್ತಾರೆ. ಸೊ ಸನ್ಸ್ಕ್ರೀನ್ ಸಹ ಹಚ್ಕೊಂತಿದ್ದೀರಾ ಫೇರ್ನಲ್ಲಿ, ಪ್ಲೀಸ್ ಬಿಟ್ಬಿಡಿ. ಈ ತರ ಮಾಯ್ಶ್ಚರೈಸ್ ತಗೊಳ್ಳಿ, ಅಪ್ಲೈ ಮಾಡಿ. ಫೇಸ್ ಚೆನ್ನಾಗಿ ಬರುತ್ತೆ. ನಮಗೆ ತುಂಬಾ ಸ್ಕಿನ್ ತುಂಬಾ ತೆಳ್ಳಗಿದೆ. ಸೊ ಅದಕ್ಕೆ ನಾನು ಸ್ವಲ್ಪ ಕೇರ್ ಮಾಡ್ತಾ ಇದ್ದೀನಿ. ನಾನು ಅಮೆರಿಕ ಬಂದ್ಮೇಲಿಂದ ತುಂಬಾನೇ ಒಂಥರ ನೆಗ್ಲಿಜೆನ್ಸ್ ಆಗ್ಬಿಟ್ಟಿದ್ದೀನಿ. ಬಿಫೋರ್ ಮಾಡಿ ತುಂಬಾ ಅಂದ್ರೆ ತುಂಬಾ ಸ್ಕಿನ್ ಕೇರ್ ಮಾಡ್ತಾ ಇದ್ದೆ. ಸೊ ಕೆಲಸ ಅದು ಇದು ಅಂತ ಅನ್ಕೊಂಡು ಬಿಟ್ಬಿಟ್ಟಿದ್ದೀನಿ. ನೋಡಿ, ಇವಾಗ ಮಾಯ್ಶ್ಚರೈಸ್ ಅಪ್ಲೈ ಆಯ್ತು. 2 minutes or 1 minute ಅದು ಬಿಡ್ಬೇಕು. ಓಕೆನಾ? ನೆಕ್ಸ್ಟ್ ಬಂದು ಮಾಯ್ಶ್ಚರೈಸ್ ಆದ್ಮೇಲೆ ಸನ್ಸ್ಕ್ರೀನ್. ಮೇನ್ ವಿಂಟರ್ ಆಗಿರ್ಬೋದು, ಸಮ್ಮರ್ ಆಗಿರ್ಬೋದು, ಸನ್ಸ್ಕ್ರೀನ್ ನೀವು ಹಚ್ಕೊಳ್ಳೇಬೇಕು. ಹೊರಗಡೆ ಹೋಗ್ಬೇಕು ಅಂದ್ರೂ ಸಹ, ಒಳಗಡೆ ಇರ್ತೀರಾ ಅಂದ್ರೂ ಸನ್ಸ್ಕ್ರೀನ್ ಹಚ್ಕೋಬೇಕು. ಬಿಕಾಸ್ ತುಂಬಾ ಇಂಪಾರ್ಟೆಂಟ್. ನಾವು ಟಿವಿ ನೋಡ್ತಾ ಇದ್ದೀವಿ ಅಂತಂದ್ರೂ ಅದು ಲೈಟ್ ನಮಗೆ ಫೇಸ್ಗೆ ಬೀಳುತ್ತೆ. ಸೊ ಅದು ನಮಗೆ ಹಾಳಾಗುತ್ತೆ ಫೇಸ್. ಸೊ ಮತ್ತೆ ನಾವು ಮೊಬೈಲ್ ನೋಡ್ತಾ ಇರ್ತೀವಿ, ಲ್ಯಾಪ್ಟಾಪ್ ನೋಡ್ತಾ ಇರ್ತೀವಿ, ವರ್ಕ್ ಮಾಡ್ತಾ ಇರ್ತೀವಿ, ಮನೆಯಲ್ಲಿ ನಾವು ಅಡಿಗೆ ಮಾಡ್ತಾ ಇರ್ತೀವಿ. ಸೊ ಯಾಕೆ ಅಂದ್ರೆ ನಮ್ಮ ಅದು ಡಸ್ಟ್ ಆಗಿರ್ಬೋದು ಅಂಡ್ ಈವನ್ ಲೈಟ್ಸ್ ಆಗಿರ್ಬೋದು ನಮ್ಮ ಫೇಸ್ಗೆ ಬಿದ್ದ ತಕ್ಷಣನೇ ನಮ್ಗೆ ಏನಾಗುತ್ತೆ ಅಂದ್ರೆ ಹಾಳಾಗುತ್ತೆ ಫೇಸ್.
ನಮ್ದು ಒಂದು ಡಲ್ನೆಸ್ ಆಗುತ್ತೆ. ಅದಕ್ಕೆ ಸೊ ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು. ತುಂಬಾ ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಅಂಡ್ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಯಾರ್ಯಾರಿಗೆ ಚಿಕ್ಕ ಚಿಕ್ಕ ಪಿಂಪಲ್ ಆಗಿರ್ಬೋದು, ಇಲ್ಲೆಲ್ಲ ಹುರಿತಾ ಇರುತ್ತೆ ಅಡಿಗೆ ಮಾಡ್ತಾ ಇದ್ದಾಗ, ಅದು ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ರಿಸಲ್ಟ್ ಬರುತ್ತೆ. ಓಕೆನಾ? ನಾನು ಲೈಟಾಗಿ ಅಪ್ಲೈ ಮಾಡ್ತೀನಿ, ಬಟ್ ಇವಾಗ ವಿಂಟರ್ ಇದೆ. ಆಲ್ರೆಡಿ ನಮಗೆ 0-1 ಡಿಗ್ರಿ ಹೋಗ್ತಾ ಇದೆ. ಓಕೆ, ಇದು ಸಹ 1 ಮಿನಿಟ್ ಬಿಡಬೇಕು. ಬಿಕಾಸ್ ನೀವು ಆಚೆ ಹೋಗ್ತಾ ಇದ್ದೀರಾ ಅಂತಂದ್ರೆ ಎವ್ರಿ 3 or 5 ಅವರ್ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾ ಇರಬೇಕು. ನಿಮ್ಗೆ ಯಾವ ಫೇಸಿಗೆ ಕಂಫರ್ಟಬಲ್ ಆಗುತ್ತೆ ಅದು ನೀವು ಅಪ್ಲೈ ಮಾಡಿ, ಪರವಾಗಿಲ್ಲ. ಓಕೆನಾ? ಓಕೆ, ಹೇರ್ ಡ್ರೈ ಮಾಡ್ಕೊಂಡೆ ಲೈಟಾಗಿ. ನಾನು ಈ ಬ್ರಷ್ ತಗೊಳ್ತಾ ಇದ್ದೀನಿ ಐ ಶ್ಯಾಡೋ ಅಪ್ಲೈ ಮಾಡ್ಕೊಳೋದಕ್ಕೆ. ಸೊ ಇವಾಗ ನಾನು ಗ್ರೇ ಕಲರ್ ಡ್ರೆಸ್ ಇರೋದ್ರಿಂದ ಸೊ ನಾನು ಇವಾಗ ಏನ್ ಅಪ್ಲೈ ಮಾಡ್ತೀನಿ ಅಂತಂದ್ರೆ ಈ ಕಲರ್ ಅಪ್ಲೈ ಮಾಡ್ತೀನಿ, ಲೈಟ್ ಅಪ್ ಕಲರ್. ಇದರಲ್ಲಿ ಲೈಟ್ ಅಪ್ ಅಂತ ಇದೆ, ಇದರಲ್ಲಿ ವಾರ್ಮಿಂಗ್ ಅಪ್ ಅಂತ ಇದೆ, ಹಾಗೆ ಇಲ್ಲಿ ಕಲರ್ ಸ್ಪ್ಲಾಶಸ್ ಅಂತ ಇದೆ. ಸೊ ಇಲ್ಲಿ ವಾರ್ಮಿಂಗ್ ಅಂಡ್ ಲೈಟ್ ಅಪ್ ಅಂಡ್ ಕಲರ್ ಸ್ಪ್ಲಾಶಸ್ ಇರೋದ್ರಿಂದ ಸೊ ನನ್ಗೆ ಗ್ರೇ ಕಲರ್ ಇರೋದ್ರಿಂದ ನಾನು ಈ ಲೈಟ್ ಕಲರ್ ನಿಮಗೆ ಕಾಣ್ತಾ ಇದೆನಾ, ಈ ಕಲರ್ ನಾನು ಅಪ್ಲೈ ಮಾಡ್ತೀನಿ. ಚೇಂಜ್ ಅನಿಸ್ತಾ ಇದೆಯಾ? ಚೇಂಜ್ ಅನಿಸ್ತಾ ಇದೆ ಅಲ್ವಾ ನಿಮಗೆ? ಇನ್ನೊಂದು ತಗೊಳ್ತೀನಿ, ಇನ್ನೊಂದು ತಗೊಂಡು ಲೈಟಾಗಿ ಅಪ್ಲೈ ಮಾಡ್ಕೋತೀನಿ. ಬಟ್ ಇದು ಡಾರ್ಕ್ ಆಗಲಿಲ್ಲ, ಲೈಟ್ ಆಯಿತು. ಇನ್ನೂ ಸ್ವಲ್ಪ ತಗೊಳ್ತೀನಿ. ಓಕೆ, ಓಕೆ ಆಯಿತು. ನೆಕ್ಸ್ಟ್ ನಾನಿವಾಗ ಏನು ಅಪ್ಲೈ ಮಾಡ್ತೀನಿ ಅಂದರೆ ಫೌಂಡೇಶನ್ ಕ್ರೀಮ್ ಅಪ್ಲೈ ಮಾಡ್ತೀನಿ. ಅದು ಯಾವುದು ಅಂದರೆ ಫಿಟ್ ಮೀ ಮ್ಯಾಬೆಲೈನ್. ಓಕೆ, ಮ್ಯಾಬೆಲೈನ್ ಇರೋದು ಅಪ್ಲೈ ಮಾಡ್ತೀನಿ. 1 2 3 4 5 6 7 8 9 10. ಓಕೆ, ಸಾಕು, ಇಷ್ಟು ಸಾಕು, ಜಾಸ್ತಿ ಬೇಡ. ಓಕೆ, ಲೆಟ್ಸ್ ಕವರ್ ಇಟ್. ನಿಮ್ಗೆ ಯಾವ ಫೌಂಡೇಶನ್ ಕ್ರೀಮ್ ಇಷ್ಟ ಅಂತ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಚೆನ್ನಾಗಿ ಕವರ್ ಮಾಡೋಣ ಫೇಸಿಗೆ. ಓಕೆ ಓಕೆ ಓಕೆ, ಲೈಟ್ ಆಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ನಾನು, ತುಂಬಾ ಡಾರ್ಕ್ ಮಾಡಿಲ್ಲ, ಲೈಟ್, ವೆರಿ ವೆರಿ ಲೈಟ್. ಕನ್ಸಿಲರ್ ಅಪ್ಲೈ ಮಾಡಿದೆ, ಲೈಟ್ ಆಗಿ ಫೌಂಡೇಶನ್ ಕ್ರೀಮ್ ಅಪ್ಲೈ ಮಾಡಿದ್ದೀನಿ, ತುಂಬಾ ಅಂದ್ರೆ ತುಂಬಾ ಲೈಟ್ ಆಗಿ.
ಓಕೆ, ನೆಕ್ಸ್ಟ್ ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ ಬ್ಲಷ್ ಯೂಸ್ ಮಾಡ್ತೀನಿ. ಅದು ಪಿಕ್ಸಿದು ಆನ್ ದ ಗ್ಲೋ ಬ್ಲಷ್. ಇದು ವೆರಿ ವೆರಿ ಲೈಟ್ ಪಿಂಕ್ ಇಂದ ಬರುತ್ತೆ. ಸೊ ಓಕೆ, ಟ್ರೈ ಮಾಡೋಣ. ಇಷ್ಟು ಸಾಕು ಅಂತ ಅನ್ಕೋತೀನಿ. ವೇಟ್ ಎ ಮಿನಿಟ್, ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಡೋಣ ಮುಂಚೆನೆ. ಇದು ಅಮೆಝಾನ್ ಅಲ್ಲಿ ಸಿಗತ್ತೆ, ತುಂಬಾ ಚೆನ್ನಾಗಿದೆ, ಬೇಕಂದ್ರೆ ಯೂಸ್ ಮಾಡ್ಕೊಳ್ಳಿ. ಓಕೆ ಓಕೆ ಓಕೆ, ಇಲ್ಲಿ ಮಿರರ್ ಇದೆ, ಸೊ ನಾನು ಅಲ್ಲಿ ನೋಡ್ಕೊಂಡು ಮಾಡ್ಕೊಂತಾ ಇದ್ದೀನಿ. ಓಕೆ ಫೈನ್. ನೆಕ್ಸ್ಟ್ ಬಂದು ಕಾಜಲ್. ಕಾಜಲ್ ಅಪ್ಲೈ ಮಾಡ್ತೀನಿ. ಕಾಜಲ್ ಎಲ್ಲಿದೆ? ನಮ್ಮ ಕಾಜಲ್ ಎಲ್ಲಿದೆ? ಕಾಜಲ್ ಎಲ್ಲಿದೆ? ಕಾಜಲ್ ಸಿಗ್ತಾ ಇಲ್ಲಲ್ಲ. ಓಕೆ, ಇಲ್ಲೇ ಇದೆ ಕಾಜಲ್, ಇಲ್ಲೇ ಇದೆ. ಐಬ್ರೋ ಮಾಡಿಸೇ ಇಲ್ಲ ನಾನು. ಫಸ್ಟ್ ಆಫ್ ಆಲು ಇದು ಡಾರ್ಕ್ ಆಯಿತು. ಓಕೆ, ನೋ ವರೀಸ್. ಪರವಾಗಿಲ್ಲ. ಓಕೆ, ನೆಕ್ಸ್ಟ್ ಬಂದು ಲಿಪ್ ಲೈನರ್. ಲಿಪ್ ಲೈನರ್ ಅಪ್ಲೈ ಮಾಡ್ತೀನಿ. ಹಾಗೆ ಲಿಪ್ ಲೈನರ್ ಬದಲು ನಾನು ಫಸ್ಟ್ ಲಿಪ್ ಬಾಮ್ ಹಾಕೊಂಡ್ಬಿಡೋಣ. ELF ಇಂದು ತುಂಬಾ ಚೆನ್ನಾಗಿದೆ, ಅಮೆಝಾನ್ ಅಲ್ಲಿ ಸಿಗುತ್ತೆ, ನೀವು ಟ್ರೈ ಮಾಡಿ. ಹೈಡ್ರೇಟ್ ಕೊಡುತ್ತೆ ನಮ್ಮ ಲಿಪ್ಸ್ಗೆ. ಸ್ಕ್ವೀಸ್ ಮೀ ಲಿಪ್ ಬಾಮ್. ಓಕೆ, ಲೆಟ್ಸ್ ಅಪ್ಲೈ. ಎಷ್ಟು ಚೆನ್ನಾಗಿದೆ ಅಲ್ಲ ಇದು. ಇದು ಗ್ರೀನ್ ಕಲರ್ ಇಂದ ಬರುತ್ತೆ. ಓಕೆ, ನೆಕ್ಸ್ಟ್ ಬಂದು ಹೈಲೈನರ್. ನಮ್ಮ ಕಾಜಲ್ ಹಚ್ಕೊಂಡ್ಮೇಲೆ, ನಮ್ಮ ಹೈಗೆ ಕಾಜಲ್ ಹಚ್ಕೊಂಡ್ಮೇಲೆ ಐಲೈನರ್ ಲುಕ್ ಕಾಣಿಸೋದು. ಸೊ ಐಲೈನರ್ ಖಾಲಿ ಆಗ್ತಾ ಇದೆ. ಇದು ಲ್ಯಾನ್ಕಾಮ್ದು ತಗೋಬೇಕು, ಖಾಲಿ ಆಗ್ತಾ ಇದೆ. ನಾನು ಇಂಡಿಯಾದಲ್ಲಿ ಇದ್ದಾಗ ಲ್ಯಾನ್ಕಾಮ್ ಯೂಸ್ ಮಾಡಿ ಖಾಲಿ ಆಗಿದೆ, ಅಂಡ್ ರಿಲೇಟಿವ್ಸ್ಗಳಿಗೂ ಹಚ್ಚಿ ಹಚ್ಚಿ ಖಾಲಿ ಆಗಿದೆ. ಓಕೆ, ನನ್ನ ಪ್ರಕಾರ ಜಾಸ್ತಿ ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡೋದ್ ಬದಲು ನೀವು ಹೋಗಿ ತಗೊಳೋದು ಬೆಸ್ಟ್ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಬಿಕಾಸ್ ಕೆಲವರು ಎಕ್ಸ್ಪೀರಿಯನ್ಸ್ ಆಗಿದ್ದವರು ರೆಕಮೆಂಡ್ ಮಾಡ್ತಾರೆ ಪ್ರಾಡಕ್ಟ್ಸ್ನ. ಸೊ ಅದಕ್ಕೆ
ನಾನು ಇಂಜಿನಿಯರಿಂಗ್ ಇಂದ ಕಲ್ತ್ಕೊಂಡಿರೋದು ಐಲೈನರ್ ಅಪ್ಲೈ ಮಾಡೋದು. ಅವಾಗಿಂದನೂ ಅಪ್ಲೈ ಮಾಡ್ತಾ ಇದ್ದೀನಿ. ನಂಗೆ ಇಷ್ಟ ಐಲೈನರ್ ಅಪ್ಲೈ ಮಾಡ್ಕೊಳೋದು. ಓಕೆ, ಇಟ್ಸ್ ಡನ್ ಆಲ್ರೆಡಿ. ಇಟ್ಸ್ ಡನ್ ಆಯ್ತು. ಪರವಾಗಿಲ್ಲ, ತುಂಬಾ ಪರ್ಫೆಕ್ಟ್ ಆಗ್ಬಾರ್ದು. ಓಕೆ, ಹೌ ಐ ಆಮ್ ಲುಕಿಂಗ್. 40% ಆಗಿದೆ. ಓಕೆ, 40% ಆಗಿದೆ ಅಲ್ವಾ. ಇವಾಗ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ, ಎಕ್ಸ್ಕ್ಯೂಸ್ ಮೀ, ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತೀನಿ. ಫಸ್ಟ್ ನಾನು ಬ್ಲಷ್ ಯೂಸ್ ಮಾಡ್ಬಿಟ್ಟಿದ್ದೀನಿ. ಅಂದ್ರೆ ನಾನು ರೋಸ್ ತಗೊಂಡು ಈ ತರ ಪಿಕ್ಸಿದು ಬ್ಲಷ್ ಯೂಸ್ ಮಾಡಿದ್ದೀನಿ. ಬಟ್ ನೆಕ್ಸ್ಟ್ ನಾನು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತೀನಿ. ಅದ್ರ ಮೇಲೆ ಕುತ್ಕೊಳುತ್ತೆ, ಚೆನ್ನಾಗಿ ಕುತ್ಕೊಳುತ್ತೆ. ಸೊ ಅದಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಕರೆಕ್ಟ್ ಆಗುತ್ತೆ ಬ್ರಷ್ ಅದು ಯೂಸ್ ಮಾಡಿ, ಚೆನ್ನಾಗಿ ಅನ್ಸುತ್ತೆ. ನೆಕ್ ಸಹ ನೀವು ಅಪ್ಲೈ ಮಾಡಬೇಕು. ಅಲ್ಲೂ ಸಹ ಅಪ್ಲೈ ಮಾಡಿದಾಗ ನಿಮಗೆ ಫೇಸ್ಗೂ ಮತ್ತೆ ನೆಕ್ಗೂ ಸ್ವಲ್ಪ ಸಿಮಿಲರ್ ಅನ್ಸುತ್ತೆ ಅಂತ ಅಷ್ಟೇ. ಸೊ ಓಕೆ, ಸ್ವಲ್ಪ ಇಯರಿಗೂ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಇಟ್ಸ್ ಡನ್ ಆಲ್ರೆಡಿ ಆಯ್ತು. ನೆಕ್ಸ್ಟ್ ನಾನು ಇವಾಗ ಲಿಪ್ ಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಫಿನಿಶ್ ಅನ್ಸುತ್ತೆ ಲಿಪ್ಸ್ಗೆ. ನಮ್ಗೆ ಒಂಥರ ಕಾರ್ನರ್ ಹಾಕಿದಾಗ ಒಂಥರ ಶೇಪ್ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ರೆಡ್ ತಗೋಬೇಕು. ನೆಕ್ಸ್ಟ್ ಯಾವ್ದು ಚೆನ್ನಾಗಿದೆ ಲಿಪ್ ಲೈನರ್ ಅಂತ ರೆಕಮೆಂಡ್ ಮಾಡಿ, ನಾನು ಸಹ ತಗೊಂತೀನಿ. ನಾನ್ ತಗೊಂಡಿರೋದು ಲಿಪ್ ಲೈನರ್ ಇದು ಬಂದು ಝ್ಯೂಡಿಯೋದು. ನಾನು ದಾವಣಗೆರೆಗೆ ಹೋದಾಗ ಝ್ಯೂಡಿಯೋದಲ್ಲಿ ಲಿಪ್ ಲೈನರ್ ತಗೊಂಡಿದ್ದೆ. ಬಟ್ ತಗೋಬೇಕು, ನಂಗೆ ಯಾವ್ದು ಐಡಿಯಾ ಗೊತ್ತಾಗ್ತಾ ಇಲ್ಲ. ಸೊ ರೆಕಮೆಂಡ್ ಮಾಡ್ಬೋದಲ್ಲ ಗೊತ್ತಿದ್ರೆ. ಓಕೆ, ನೆಕ್ಸ್ಟ್ ಗ್ರೇ ಕಲರ್ ಗೌನ್ ಹಾಕೊಂಡಿರ್ತಾ ಇರೋದ್ರಿಂದ ನಾನು ರೆಡ್ ಕಲರ್ ಮೆಬೆಲಿಂದ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾ ಇದ್ದೀನಿ ನನ್ನ ಲಿಪ್ಸ್ಗೆ. ಓಕೆ, ಲೆಟ್ಸ್ ಅಪ್ಲೈ ಮಾಡ್ಕೊಳ್ಳೋಣ. ಹೇಗೆ ಕಾಣ್ತಾ ಇದ್ದೀನಿ? ಚೆನ್ನಾಗಿ ಕಾಣ್ತಾ ಇದೀನಾ, ಚೆನ್ನಾಗಿ ಕಾಣ್ತಾ ಇಲ್ವಾ? ಚೆನ್ನಾಗಿ ಕಾಣ್ತಿಲ್ಲ ಅಂತ ಹೇಳ್ಬಾರ್ದು, ಚೆನ್ನಾಗಿ ಕಾಣ್ತಿದೀನಿ ಅಂತ ಹೇಳ್ಬೇಕು. ಕಮೆಂಟ್ ಸೆಕ್ಷನ್ ಅಲ್ಲಿ ಬೇಗ ಬೇಗ ತಿಳಿಸಿ ಹೇಗೆ ಕಾಣ್ತಿದೀನಿ ಅಂತ. ಹಾಗೆ ಇನ್ನೊಂದು, ನಾನು ಐ ಲ್ಯಾಶಸ್ ಅಪ್ಲೈ ಮಾಡ್ತೀನಿ ನನ್ನ ಲ್ಯಾಶಸ್ಗೆ. ನಾನು ಸ್ಟಾಪ್ ಮಾಡ್ಕೊಂಡಿದ್ದಕ್ಕೆ ನಂಗೆ ಬಿಗ್ ಬಾಸ್ ರಕ್ಷಿತಾ ನೆನಪಾಗೋಗ್ಬಿಟ್ಲು. ಅವ್ಳು ಮಾತಾಡ್ತಾ ಅಂತ ಅಂದ್ಬಿಡ್ತಾಳೆ. Oh shit, it's okay. ಯಾರ್ಯಾರು ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನಿಮ್ಗೆ ಯಾರು ಇಷ್ಟ? ನನ್ಗಂತ ಗಿಲ್ಲಿ ಅಂತ ಇಷ್ಟ. ನಿಮ್ಗೆ ಯಾರು ಇಷ್ಟ ಬಿಗ್ ಬಾಸ್ ನಲ್ಲಿ? ಗಿಲ್ಲಿ ಅಂತ ಸಖತ್ ಕಾಮಿಡಿ ಮಾಡ್ತಾನೆ. ನನ್ ಗಿಲ್ಲಿಗೋಸ್ಕರನೇ ನಾನು ಬಿಗ್ ಬಾಸ್ ನೋಡೋದು. ಅಂಡ್ ರಕ್ಷಿತಾ ಅವ್ಳು ಮಾತಾಡೋದು ತುಂಬಾ ಇಷ್ಟ ಆಗುತ್ತೆ. ನಿಮ್ಗೆ ಯಾರ್ಯಾರು ಇಷ್ಟ ಬಿಗ್ ಬಾಸ್ ನಲ್ಲಿ? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಫೈನಲ್ ಬರ್ತಾ ಇದೆ, ಮುಗಿಯಕ್ಕೂ ಬರ್ತಾ ಇದೆ. ಹಿಂಗೋ ಒಂದು ಟೈಮ್ ಪಾಸ್ ಮಾಡ್ತಾ ಇದ್ವಿ ಬಿಗ್ ಬಾಸ್ ನೋಡ್ಕೊಂಡು. ಓಕೆ ಫ್ರೆಂಡ್ಸ್, ಇಟ್ಸ್ ಡನ್ ಆಲ್ರೆಡಿ. ಇಟ್ಸ್ ಡನ್. ಹೌ ಐ ಆಮ್ ಲುಕಿಂಗ್? ಹೇಗೆ ಕಾಣ್ತಾ ಇದ್ದೀನಿ? ಐ ಹೋಪ್ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ಅನ್ಕೋತೀನಿ. ಕೂಲ್ ಮಾಡ್ಕೊಂತೀನಿ. ಒಂದು 2 minutes ಕೂಲ್ ಮಾಡ್ಕೊಂಡು ಬರ್ತೀನಿ. ಹೌ ಐ ಆಮ್ ಲುಕಿಂಗ್? ಹೇಗೆ ಕಾಣ್ತಾ ಇದ್ದೀನಿ? ಇವಾಗ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಔಟ್ಫಿಟ್ ಹೇಗೆ ಕಾಣ್ತಾ ಇದೆ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬೇಗ ಬೇಗ ತಿಳಿಸಿ. ಓಕೆ ಫೈನ್, 1 2 3.
ಲುಕಿಂಗ್, ಹೇಗ್ ಕಾಣ್ತಾ ಇದ್ದೀನಿ? ಐ ಹೋಪ್ ಚೆನ್ನಾಗಿ ಕಾಣ್ತಾ ಇದೀನಿ ಅಂತ ಅನ್ಕೊಂತೀನಿ. ಬೇಗ ಕಮೆಂಟ್ ಸೆಕ್ಷನ್ ಅಲ್ಲಿ ಬ್ಯೂಟಿಫುಲ್ ಅಂತ ಹಾಕ್ಬೋದಲ್ವಾ? ಹಾಕಿಲ್ಲ ಅಂದ್ರೆ ನೋ ವರಿ, ನನ್ನ ಚಾನಲ್ಗೆ ಹೋಗಿ ನೀವು ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ಗೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.